ಇಡೀ ಊರು ಮಲಗಿತ್ತು. ಅವಳು ಯಾಕೆ ಎಚ್ಚರವಾಗಿದ್ಲು? ಕಥೆ ಶಂಭು ಅಲ್ಲ, ಶಾಂಭವಿ. ಸಿಮಗಡ ಅನ್ನೋದು ಒಂದು ಸಣ್ಣ ಊರು. ಅಲ್ಲಿ ಶಂಭು ಅನ್ನೋ ಕಟ್ಟು ಮಸ್ತಾದ ಯುವಕ ಇದ್ದ. ಚೆನ್ನಾಗಿ ಓದ್ಕೊಂಡಿದ್ದ. ಶಾಂಭವಿ ಅವನ ತಂಗಿ. ಸ್ವಭಾವ ಶಾಂತವಾದರೂ ಒಳಗೆ ಅಪಾರ ಧೈರ್ಯವಂತೆ. ಮೇಲ್ನೋಟಕ್ಕೆ ಗೊತ್ತಾಗ್ತಿರ್ಲಿಲ್ಲ. ಒಂದಿನ ಅವಳಣ್ಣ ಶಂಭು ಕಾಣೆ ಆಗ್ತಾನೆ. ಮನೇಲಿ ಎಲ್ಲರೂ ಗಾಬರಿ ಆಗ್ತಾರೆ. ಆದರೆ ಗ್ರಾಮದಲ್ಲಿ ಎಲ್ಲರೂ ಹೇಳಿದ್ದು ಅವನು ಓಡೋಗಿದ್ದಾನೆ ಅಂತ. ಆದರೆ ಶಾಂಭವಿಗೆ ನಂಬಲಿಕ್ಕಾಗಲಿಲ್ಲ. ಆದರೂ ಒಂದು ಸಣ್ಣ ಸಂಶಯ, ಅಣ್ಣ ಏನಾದರೂ ಪತ್ರಗಿತ್ರ ಬರೆದಿಟ್ಟಿರ್ಬಹುದಾ ಅಂತ ಅಣ್ಣನ ರೂಮಿಗೆ ಬಂದ್ಲು. ಅಣ್ಣನ ಕೊಠಡಿಲಿ ಅವಳಿಗೊಂದು ಹಳೆ ನೋಟ್ ಸಿಕ್ತು. ಅದರಲ್ಲಿ ಕತ್ಲೆ ನೋಡಬೇಡ, ಬೆಳಕನ್ನು ಹುಡ್ಕೋ ಅಂತ ಬರೆದಿತ್ತು. ಶಾಂಭವಿ ನೋಟನ್ನು ತಿರ್ಸಿ ನೋಡಿದ್ಲು. ಆದರೆ ಬೇರೆ ಏನೂ ಕಾಣಲಿಲ್ಲ. ಶಾಂಭವಿಗೆ ಅರ್ಥ ಆಗಲಿಲ್ಲ. ಆದರೆ ಅವಳು ಸುಮ್ಮನೆನೂ ಇರಲಿಲ್ಲ. ಎಲ್ಲರನ್ನ ಸೂಕ್ಷ್ಮವಾಗಿ ನೋಡ್ಲಿಕ್ಕೆ ಶುರು ಮಾಡಿದ್ಲು. ಗಮನಿಸಲಿಕ್ಕೆ ಪ್ರಾರಂಭಿಸಿದ್ಲು. ಅವಳಿಗೆ ಊರಿನ ಹೊರವಲಯದ ಹಳೆ ಗೋದಾಮ್ನಲ್ಲಿ ಕಾನೂನು ಬಾಹಿರ ಚಟುವಟಿಕೆ ನಡೆಯುತ್ತಿದೆ ಅನ್ನೋದು ಗೊತ್ತಿತ್ತು. ಆದರೆ ಅವಳು ನಮಗ್ಯಾಕೆ ಅಂತ ಸುಮ್ಮನೆ ಇದ್ಲು. ಈಗ ಅವಳಿಗೊಂದು ಅನುಮಾನ ಕಾಡಕ್ಕೆ ಶುರು ಆಯಿತು. ಅಣ್ಣ ಅವ್ರ ಜೊತೆಗೆ ಏನಾದರೂ ಸೇರ್ಕೊಂಡ್ಬಿಟ್ಟ. ಚಚೆ, ಇಲ್ಲ, ಅವನು ಹಾಗೆ ಮಾಡಲ್ಲ ಅಂದ್ಕೊಂಡ್ಲು. ಆದರೂ ಎಲ್ಲೋ ಒಂದು ಸಂಶಯ ಕಾಡ್ತಾ ಇತ್ತು. 4-5 ದಿನ ಕಳೀತು. ಒಂದು ರಾತ್ರಿ ಮಳೆ ಧೋ ಅಂತ ಸುರಿತಾ ಇತ್ತು. ಶಾಂಭವಿ ಒಬ್ಬಳೇ ಅಲ್ಲಿಗೆ ಹೋದ್ಲು. ಮರೆಯಲ್ಲಿ ನಿಂತು ನೋಡಿದ್ಲು. ಕೆಲವು ಅಪರಿಚಿತ ವ್ಯಕ್ತಿಗಳಿದ್ರು. ಅವ್ರ ಜೊತೆಗೆ ಶಂಭುನೂ ಇದ್ದ. ಶಾಂಭವಿಗೆ ಶಾಕ್ ಆಯಿತು. ಅಣ್ಣ ಅವನು ತಪ್ಪು ಮಾಡ್ತಿದ್ದಾನಾ ಅಂತ ಯೋಚನೆ ಮಾಡಿದ್ಲು. ಆದರೆ ಅವನು ಅವ್ರ ಜೊತೆ ಕೆಲಸ ಮಾಡ್ತಿದ್ದ ಹಾಗೆ ಕಾಣಿಸ್ತಿತ್ತು. ಶಾಂಭವಿ ಸೂಕ್ಷ್ಮವಾಗಿ ನೋಡಿದ್ಲು. ಅವನನ್ನ ಕಟ್ಟಿ ಹಾಕಿದ್ರು. ಅವನಿಂದ ಮಾಹಿತಿಗಳನ್ನು ಜಬರ್ದಸ್ತಿಯಿಂದ ಪಡಿತಿದ್ರು. ಅವನು ಬಲವಂತವಾಗಿ ಅಲ್ಲಿ ಇರಿಸಲ್ಪಟ್ಟಿದ್ದ ಅಂತ ಶಾಂಭವಿ ಅರ್ಥ ಮಾಡ್ಕೊಂಡ್ಲು. ಈಗ ಶಾಂಭವಿ ಒಂದು ಪ್ಲಾನ್ ಮಾಡಿದ್ಲು. ಅವಳು ಗೋದಾಮಿನ ಹೊರಗಡೆ ಇರೋ ವಿದ್ಯುತ್ತಿನ ಮೇನ್ ಸ್ವಿಚ್ಚನ್ನು ಆಫ್ ಮಾಡಿದ್ಲು. ಒಳಗೆ ಸಂಪೂರ್ಣ ಕತ್ಲಾಯಿತು. ಮೊಬೈಲ್ ಬೆಳಕಲ್ಲಿ ಶಾಂಭವಿ ಹೋಗಿ ಅಣ್ಣನನ್ನು ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ಲು. ಶಾಂಭವಿ ಅಣ್ಣನನ್ನು ಬಿಡಿಸುವಾಗ ಅವಳು ಗುರ್ತಿಡ್ದ. ಮತ್ತೆ ಅವಳ ಕೈ ಹಿಡಿದು ಹೇಳ್ದ, ಶಾಂಭವಿ, ನೀನು ಇಲ್ಲಿಗೆ ಬರಬಾರ್ದಿತ್ತು, ಹೊರಟೋಗು ಅಂದ. ಅಣ್ಣ, ನಾನು ನಿನ್ನನ್ನು ಕಾಪಾಡಕ್ಕೆ ಬಂದಿದ್ದೀನಿ ಅಂದ್ಲು ಶಾಂಭವಿ. ಆದರೆ ಇಲ್ಲಿ ನಾನು ಬಲವಂತದಿಂದ ಇಲ್ಲ, ನಾನು ಅಂಡರ್ ಕವರ್ ಆಗಿದ್ದೇನೆ ಅಂತ ಪಿಸ್ಗುಟ್ಟಿದ ಅಣ್ಣ. ಅವನು ಪೊಲೀಸರಿಗಾಗಿ ಗುಪ್ತವಾಗಿ ಕೆಲಸ ಮಾಡ್ತಿದ್ದ. ಶಾಂಭವಿಗೆ ನಿಜವಾಗ್ಲೂ ಕನ್ಫ್ಯೂಸ್ ಆಯಿತು. ಆದರೆ ಅದೇ ಸಮಯದಲ್ಲಿ ಒಬ್ಬ ಗ್ಯಾಂಗ್ ಲೀಡರ್ ಶಾಂಭವಿ ತಲೆಗೆ ಗನ್ ಹಿಡಿದು ಹೇಳ್ದ, ನಿಮ್ಮಿಬ್ಬರ ನಾಟಕ ನಮಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ? ಅವರಿಗೆ ಎಲ್ಲ ಅರ್ಥ ಆಗಿತ್ತು. ಶಾಂಭವಿ ಈಗ ಸಿಕ್ಕಿ ಬಿದ್ದಿದ್ಲು. ಕ್ಷಣಕಾಲ ಸುಮ್ಮನಿದ್ದು ಜೋರಾಗಿ ನಗಲು ಪ್ರಾರಂಭಿಸಿದ್ಲು. ಏಯ್, ಯಾಕೆ ನಗ್ತಿದೀಯಾ ಅಂತ ಆತ ಗರ್ಜಿಸಿದ. ಅವಳ ಕೂದಲನ್ನು ಜಗ್ಗಿ ಶೂಟ್ ಮಾಡಿಬಿಡ್ತೀನಿ ನೋಡು ಅಂತ ಹೆದರ್ಸ್ದ. ಶಾಂಭವಿ ಮೊಬೈಲನ್ನು ತೋರಿಸಿ, ಲೈವ್ ರೆಕಾರ್ಡಿಂಗ್ ಆಗ್ತಿದೆ, ಹುಷಾರು ಅಂದ್ಲು. ಗ್ಯಾಂಗ್ ಲೀಡರ್ ಇನ್ನೂ ಜೋರಾಗಿ ನಕ್ಕ. ನೆಟ್ವರ್ಕೇ ಇಲ್ಲ ಇಲ್ಲಿ ಅಂದ. ಅವಳು ಹೇಳಿದ್ಲು, ನೆಟ್ವರ್ಕ್ ಬೇಡ, ನಾನು ಆಲ್ರೆಡಿ ಲೊಕೇಶನ್ ಕಳಿಸಿದ್ದೀನಿ ಅಂದ್ಲು. ಆ ಕ್ಷಣದಲ್ಲಿ ಹೊರಗಿಂದ ಸೈರನ್ ಶಬ್ದ ಕೇಳ್ತು. ಊರವ್ರ ಜೊತೆ ಪೊಲೀಸರು ಬಂದರು. ಯಾರೋ ಮೇನ್ ಸ್ವಿಚ್ ಆನ್ ಮಾಡಿದರು. ಬೆಳಕು ಬಂತು. ಆದರೆ ಅವರಲ್ಲಿ ಒಬ್ಬನನ್ನು ನೋಡಿ ಶಾಂಭವಿ ಶಾಕ್ ಆದ್ಲು. ಅವನು ಅವಳ ಚಿಕ್ಕಪ್ಪ, ಊರಿನ ಗಣ್ಯ ವ್ಯಕ್ತಿ. ಅವನೇ ಈ ಗ್ಯಾಂಗಿಗೆ ಲೀಡರ್ ಆಗಿದ್ದ. ಇವರೆಲ್ಲರೂ ಊರಿನ ಬೆಲೆ ಬಾಳುವ ಮರಗಳನ್ನು ಕಳ್ಳಸಾಗಣೆ ಮಾಡ್ತಿದ್ರು. ಅಣ್ಣನ ಅಂಡರ್ ಕವರ್ ಮಿಷನ್, ಕಳ್ಳರ ಗ್ಯಾಂಗ್ ಮತ್ತು ಹಳ್ಳಿ ದೊಡ್ಡವ್ರ ದ್ರೋಹ ಎಲ್ಲ ಹೊರಗೆ ಬಂತು. ಶಾಂಭವಿ ಎಲ್ಲವನ್ನ ಬಯಲು ಮಾಡಿದ್ಲು. ಅವಳು ಬುದ್ಧಿವಂತಿಕೆಯಿಂದ ಪೊಲೀಸರಿಗೆ ಎಲ್ಲವನ್ನು ಹಿಡಿಯೋದು ಸುಲಭ ಆಯಿತು. ಹಳ್ಳಿ ಜನರು ಶಾಂಭವಿಯನ್ನು ಸತ್ಯಕ್ಕಾಗಿ ಹೋರಾಡಿದ ಸಾಹಸಿ ಅಂತ ಕೊಂಡಾಡಿದ್ರು. ಅವಳ ಅಣ್ಣ ಕೂಡ ನನಗಿಂತ ನೀನೇ ದೊಡ್ಡ ಹೀರೋ ಬಿಡು ಅಂತ ಹೊಗಳಿದ. ನಿಜವಾಗಿ ಶಾಂಭವಿನೇ ಅಂಡರ್ ಕವರ್ ಮಿಷನ್ ಆಗಿದ್ಲು. ಈ ಕತೆ ನೀತಿ: ಕೆಲವೊಮ್ಮೆ ನಮ್ಮ ಅತಿ ಹತ್ತಿರದವರಿಂದಲೇ ಸತ್ಯ ಮರೆಮಾಚಿರುತ್ತೆ. ಧೈರ್ಯ ಹಾಗೂ ಚತುರತೆಯಿಂದ ಅದನ್ನು ನಾವು ಕಂಡುಹಿಡಿಯಬೇಕು. ಸ್ನೇಹಿತರೆ, ಇಂಥ ಕಥೆಗಳು ನಿಮ್ಗೆ ಇಷ್ಟವಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ಇನ್ನಷ್ಟು ರೋಚಕ ಕಥೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.